ಯಾರು ಗೆದ್ರೂ ಒಂದು ಆರೋಪ ಉಳಿತದೆ ಅಂದ್ರೆ ಅವ್ರು ರೊಕ್ಕ ಹಂಚಾಗಿ ಗೆದ್ರಪ್ಪ ಅನ್ನುವಂಥದ್ದು. ಕಾಂಗ್ರೆಸ್ಸಿಗರಿಗೆ ಗೆಲ್ಲಿ ಬಿ ಜೆ ಪಿಗರಿಗೆ ಗೆಲ್ಲಿ ಇಬ್ಬರು ಹೇಳ್ತಾರೆ ನಾವು ಹಂಚಲಪ್ಪ ಅಂತೇಳಿ. ಜಗತ್ತಲ್ಲಿ ಯಾವ ಅಪರಾಧಿನೂ ನಾನು ತಪ್ಪು ಮಾಡಿ ಅಂತ ಹೇಳಲಿಕ್ಕೆ ಹೋಗೋದಿಲ್ಲ. ನಾನು ಸರಿ ಅದನಿ, ನಾನು ಕರೆಕ್ಟ್ ಅದನ್ನ ಅಂತ ಹೇಳ್ತಾನೆ. ಆದ್ರೆ ಅದು ನಡೆದಿರ್ತದೆ, ಹೆಂಗೆ ನಡೀತು ಅನ್ನೋದಕ್ಕೆ ಹೇಳಬೇಕಾಗಿಲ್ಲ. ಹೀಗಾಗಿ ಒಟ್ಟಿನಲ್ಲೇ ಈ ಬಾಗಲಕೋಟೆಯ ಒಂದು ಚುನಾವಣೆ ಉಳಿದೆಲ್ಲಕ್ಕಿಂತ ಹೆಚ್ಚು ಸದ್ದ ಮಾಡಿದ್ದು ಯಾಕಪ್ಪ ಅಂದ್ರೆ ಚರಂತಿ ಮಠರು ನೇರವಾಗಿ ಆರೋಪ ಮಾಡೋ ಜೊತೆಗೆ ಬಿ ಜೆ ಪಿಯವರು ಜಬರ್ದಸ್ತಾಗಿ ಆರೋಪ ಮಾಡಿದ್ರಿಂದ ಅದಕ್ಕೆ ಪ್ರತಿಯಾಗಿ ಸತೀಶ್ ಅವರು ಪ್ರತ್ಯುತ್ತರ ಕೊಡೋ ಜೊತೆಗೆ ಅವರು ಆರೋಪ ಮಾಡಿದ್ದಾರೆ ಹಂಚದವ್ರು ಯಾರಿದ್ದಾರೆ ಅಂತೇಳಿ. ಹೀಗಾಗಿ ಇವತ್ತಿನ ಒಂದು ಏನು ಈ ಚುನಾವಣಾ ವ್ಯವಸ್ಥೆ ಐತಿ ಅದರ ದೊಡ್ಡ ದೋಷವನ್ನು ಇಲ್ಲಿ ಎತ್ತಿ ತೋರಿಸಿದ್ದಾರೆ. ಇಂಥದ್ದು ಬಿಡೋದು ಒಂದು ಜನಪ್ರತಿನಿಧಿಗಳಿಗೆ ಸಂಬಂಧಿಸಿದ. ಯಾಕಂದರೆ ಕಾನೂನು ಮಾಡೋರು ಯಾರು? ಜನಪ್ರತಿನಿಧಿಗಳು. ಇದೇ ಸಂದರ್ಭದಲ್ಲಿ ಇನ್ನೂ ಒಂದಿಷ್ಟು ಚರ್ಚೆಗೆ ಬರುವಂಥ ವಿಷಯ ಏನಪ್ಪ ಅಂತಂದ್ರೆ ಸಂಪುಟ ಪುನರ್ರಚನೆ ಆಗ್ತದನ ಅನ್ನುವಂಥದ್ದು. ಯಾಕಂದರೆ ಈಗಾಗಲೇ ಏಕಾಏಕಿ ಸಿದ್ದರಾಮಯ್ಯವರು ದಿಲ್ಲಿಗೆ ಹೋಗಿದ್ದು, ಮತ್ತೇನು ಮಾಡಿದ್ದು, ಭೇಟಿಯಾಗಿದ್ದು, ಅನೇಕರು ಇವತ್ತು 30 ತಿಂಗಳು ಬದಲಾಗಲಿ, ಬೇರೆ ಚೇಂಜ್ ಆಗಲಿ ಅನ್ನೋಂಥ ಮಾತುಗಳು ಕೇಳಿ ಬರುವುದನ್ನು ಗಮನಿಸಿದಾಗ ಸರ್ಕಾರದಲ್ಲೂ ಸಹಿತ ಹೊಸ ಹೊಸ ಮುಖಗಳು ಬರುವಂಥ ಸಾಧ್ಯತೆಗಳಿದ್ದಾವೆ. ಕೆಲವೊಂದು 12-15 ಜನ ಬದಲಾಗ್ಬೋದು ಅಂತ ಮಾತುಗಳಿದ್ದಾವೆ. ಒಟ್ಟಾರೆಯಾಗಿ ಈ ಮುಖ್ಯಮಂತ್ರಿ ಏನು ಚರ್ಚೆ ಅದಲ್ಲ, ನೆಕ್ಸ್ಟ್ ಕದನ ಅದು ಬದಿ ಸರಿಸುವಂಥ ಕೆಲಸಗಳು ಭಾಳ ವ್ಯವಸ್ಥಿತವಾಗಿ ನಡೀತಿದೆ. ಇದರರ್ಥ ಸಿದ್ದರಾಮಯ್ಯನವರು ಅಂತ ಅಲರ್ಟ್ ಇದ್ದಾರೆ. ಈಗ ಮೊದಲು ಅವ್ರು ಏನು ಮಾಡ್ತಾ ಇದ್ದಾರಪ್ಪ ಅಂದ್ರೆ ಮುಖ್ಯಮಂತ್ರಿ ಚರ್ಚೆಗೆ ಆಸ್ಪದ ಕೊಡೋದಂಗೆ ಸಡನ್ನಾಗಿ ಮಂತ್ರಿಮಂಡಲ ವಿಸ್ತರಣೆ ಮಾಡಿಬಿಡುವಂಥ ಕೆಲಸ ಮಾಡುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಈ ಚುನಾವಣೆ ಆದ ತಕ್ಷಣ ಆಗ್ಬೋದಾ, ಯಾವಾಗ ಆಗ್ಬೋದು ಗೊತ್ತಿಲ್ಲ. ಬಟ್ ಅಷ್ಟರೊಳಗೆ ವಿಸ್ತರಣೆಗೆ ಆಸ್ಪದ ಕೊಟ್ಟರು ಯಾರು ಆಸೆ ಪಡಬೇಕಾಗಿಲ್ಲ. ಯಾಕಂದ್ರೆ ಚುನಾವಣೆ ಮುಗಿದು ಹೋಗಿಬಿಟ್ಟದ. ಇನ್ನೇನಂದ್ರೆ ಅರ್ಥಳಿಗೆ ಬರಲಿಕ್ಕಿಲ್ಲ. ಇನ್ನೇನಿದ್ರು